ಇನ್ನು ಟಿವಿ9 ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದೆ. ಏನ್ ರೋಡ್ ಗುರು ಅಂತ ಹೇಳಿ ಬೆಂಗಳೂರಿನ ರೋಡ್ನ ದುಸ್ಥಿತಿಗಳ ಸತ್ಯ ದರ್ಶನವನ್ನ ಟಿವಿ9 ನಿಮಗೆ ಮಾಡಿಸ್ತಾ ಇದೆ. ಇವತ್ತು ಯಾವ ಏರಿಯಾವನ್ನ ಟಿವಿ9 ಕವರ್ ಮಾಡಿದೆ, ಅಲ್ಲಿನ ರಸ್ತೆಗಳ ಅಧೋಗತಿ ಹೇಗಿದೆ, ಸವಾರರಿಗೆ ಮತ್ತು ಪಾದಾಚಾರಿಗಳಿಗೆ ರಸ್ತೆಗಳು ಕಂಟಕವಾಗಿರುವುದು ಹೇಗೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಟಿವಿ9ನ ಏನ್ ರೋಡ್ ಗುರು ಅಭಿಯಾನದ ಮುಂದುವರೆದ ಭಾಗವಾಗಿ ನಾವಿವತ್ತು ಕಾಮಾಕ್ಷಿಪಾಳ್ಯ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಇದ್ದೀವಿ. ಇದು ಯಶವಂತಪುರ, ನಾಗರಬಾವಿ, ನಾಯಂಡಹಳ್ಳಿ, ಮುಂದಕ್ಕೆ ಹೋದ್ರೆ ಮೆಜೆಸ್ಟಿಕ್, ಈ ರೀತಿಯಾಗಿ ಪ್ರತಿಷ್ಠಿತ ರೋಡ್ಗಳನ್ನ ಏರಿಯಾಗಳನ್ನ ಕನೆಕ್ಟ್ ಮಾಡುವಂತ ರಸ್ತೆ ಇದು. ಆದ್ರೆ ಇಲ್ಲಿ ಜನ ಪ್ರತಿದಿನ ಸರ್ಕಾರಕ್ಕೆ ಹಿಡಿ ಶಾಪ ಹಾಕೊಂಡು ಓಡಾಡ್ತಾರೆ. ಅಂತ ಅವಸ್ಥೆ ಇದೆ ಈ ರಸ್ತೆಯಲ್ಲಿ. ಇವತ್ತಿನ ದಿನ ಈ ರೋಡ್ ಯಾವ ರೀತಿಯಾಗಿದೆ, ಎಂತ ಗಂಡ ಗುಂಡಿಗಳಿದೆ, ಇದರಿಂದಾಗಿ ಪ್ರತಿದಿನ ಜನ ಯಾವ ರೀತಿಯಾಗಿ ನರಕ ನೋಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನನ್ನ ಜೊತೆಗೆ. ನೋಡಿ, ನಾನಿವಾಗ ನಿಲ್ಸಿರೋದು ಗಮನಿಸಬಹುದು ನೀವು, ಸುಮನಹಳ್ಳಿ ಬಸ್ ಸ್ಟಾಪ್. ಇಲ್ಲಿ ಬಸ್ಗೋಸ್ಕರ ಕಾಯೋ ಯಾರಿಗೂ ಕೂಡ ಬಸ್ಸನ್ನ ನಿಲ್ಲಿಸಬೇಕಾದಂತ ಅಗತ್ಯನೇ ಇಲ್ಲ. ಅದೇ ನಿಲ್ಲುತ್ತೆ, ಯಾಕಂತ ಹೇಳಿದ್ರೆ ಅಂತ ದೊಡ್ಡ ಗುಂಡಿ ಇದೆ. ಬಸ್ ಹತ್ತೋಕ್ಕಿಂತ ಮುಂಚೆ ಈ ಗುಂಡಿಯನ್ನ ಇಳಿದು ಹೋಗ್ಬೇಕು. ಪ್ರತಿನಿತ್ಯ ಸಾವಿರಾರು ಬಸ್ಗಳು ಓಡಾಟ ಇರುತ್ತೆ, ಬೈಕ್ಗಳು, ಕಾರ್ಗಳು, ಪ್ರತಿನಿತ್ಯ ಕಚೇರಿಗೆ ಹೋಗೋರು, ಸ್ಕೂಲ್ ಕಾಲೇಜುಗಳಿಗೆ ಹೋಗೋರು ಎಲ್ಲರೂ ಕೂಡ ಈ ಮಾರ್ಗವಾಗಿ ಹೋಗ್ತಾರೆ. ದಾಸರಳ್ಳಿ, ಮೆಜೆಸ್ಟಿಕ್, ಈ ಮಾರ್ಗವಾಗಿ ಹೋಗುವಂತ ಅಂತ ರೋಡ್ಗಳಿಗೆ, ಪ್ರತಿಷ್ಠಿತ ಏರಿಯಾಗಳಿಗೆ ಕನೆಕ್ಟ್ ಆಗುವಂತ ರೋಡ್ ಇಂತ ಗುಂಡಿಗಳಿದೆ ನೋಡಿ. 2 ಫೀಟ್ ಗುಂಡಿ ಇದೆ. ಅದು ಬಸ್ ಸ್ಟಾಪ್ ನ ಎದುರುಗಡೆ. ಅರ್ಧಕ್ಕರ್ಧ ರೋಡೇ ಇಲ್ಲ ನಿಮ್ಗೆ. ಅಲ್ಲಿಂದ ಶುರುವಾಗೋದು ರೋಡು, ಅರ್ಧ ರೋಡನ್ನ ಗುಂಡಿನೇ ಆವರಿಸ್ಕೊಂಡ್ ಬಿಟ್ಟಿದೆ. ಅಂತ ದರಿದ್ರ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ಅಲ್ಲಿ ಸ್ಕೂಲ್ ಮಕ್ಕಳು ಎಕ್ಸಾಮ್ ಇದೆ, ತುಂಬಾ ಲೇಟ್ ಆಗಿ ಹೋಗ್ತಾ ಇದಾರಂತೆ. ಕಾರಣ ಇದೆ, ಅರ್ಧ ಗಂಟೆ ಗುಂಡಿ, ಟ್ರಾಫಿಕ್ ಅಂತ ನಿಲ್ಲಿಸ್ಕೊಂಡಿರ್ತಾರೆ. ಹೆಂಗೆ ಸರ್ ಈ ರೋಡಲ್ಲಿ ಡೈಲಿ ಓಡಾಡೋದು? ಮೇಡಮ್, ನಾವು ಡೈಲಿ ಇದೇ ರೋಡ್ ಓಡಾಡ್ತೀವಿ. ಬೆಳಿಗ್ಗೆ ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಅರ್ಧ ಗಂಟೆ ಆಗುತ್ತೆ. ಶಾಕಪ್ ಗೇರ್ಗಳು 3 ತಿಂಗಳು ಬರ್ತಾ ಇಲ್ಲ ಗಾಡಿಗಳಿಗೆ. ಇಂಥ ಗುಂಡಿ ಇದ್ರೆ ಇನ್ ಹೆಂಗೆ ಅಂತ ದುಡ್ದಿದ್ದೆಲ್ಲ ಇದಕ್ಕೆ ಡೈಲಿ ಸಾಯೋರೆ, ಬಿದ್ದು ಟೂ ವೀಲರ್ ಸಾಯ್ತವ್ರೆ. ಎಷ್ಟು ಆಕ್ಸಿಡೆಂಟ್ ಆಗ್ತಾವೆ ಗೊತ್ತಾ ಇಲ್ಲಿ ನೋಡಿ, ಮೇಲ್ಗಡೆ ನೋಡಿ, ಆಮೇಲೆ ಈ ಡೌನಲ್ಲಿ ನೋಡಿ, ದೊಡ್ಡ ಗುಂಡಿಗಳೇ, ಒಂದು ಚಿಕ್ಕದಲ್ಲ. ನಮ್ಗೆ ಇಲ್ಲಿ ಬರೋಕೆ ಬೇಜಾರಾಗುತ್ತೆ. ಈ ಕಡೆ ಏನ್ ಎಕ್ಸಾಮ್ ಆನ್ ಟೈಮ್ ಎಕ್ಸಾಮ್ ಹೋಗಕ್ಕಾಗತ್ತಾ? ಇಲ್ಲ ಲೇಟು, ಯಾವಾಗ್ಲೂ ಲೇಟು. ಇಲ್ಲೇ ಲೇಟ್ ಆಗೋದು. ಹೆವಿ ಟ್ರಾಫಿಕ್ ಇರುತ್ತೆ. ಲಿಟ್ರಲಿ ಒಬ್ರಲ್ಲ ಒಬ್ರು ಬೀಳ್ತಾನೆ ಇರ್ತಾರೆ. ಹೆವಿ ಟ್ರಾಫಿಕ್, ಲೈಕ್ ಬಸ್ ಅವರೆಲ್ಲ ಇಲ್ಲೇ ನಿಲ್ಸ್ಕೊಬಿಡ್ತಾರೆ. ಲಿಟ್ರಲಿ ವಿ ಕಾಂಟ್ ಗೋ ಅಟ್ ಟೈಮ್. ನೋಡಿ, ಬೆಂಗಳೂರಿನ ಮಕ್ಕಳು ಏನ್ ನೋಡ್ಕೊಂಡು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ರಸ್ತೆ ಗುಂಡಿ ನೋಡ್ಕೊಂಡು ಬೆಳೀತಾ ಇದ್ದಾರೆ. ಎಕ್ಸಾಮ್ ಸರಿಯಾಗಿ ಹೋಗೋದಕ್ಕಾಗಲ್ಲ, ಪ್ರತಿದಿನ ಇದೇ ಗೋಳ್ ಅಂತ ಹೇಳ್ತಾ ಇದ್ದಾರೆ. ಈ ಪುಟ್ ಮಕ್ಕಳು ಹೇಳ್ತಾ ಇರೋದು, ಕಣ್ಣೆದುರಿಗೆ ಬೀಳ್ತಾರಂತೆ ಜನ. ಯಾರ್ರೀ ಇದಕ್ಕೆ ಉತ್ತರ ಕೊಡೋದು? ಟೂ ವೀಲರ್ಗಳು ಮೇಜರ್ ಆಗಿ ಸಮಸ್ಯೆ ಅನುಭವಿಸೋದು. ಕಾರ್ನವ್ರ ಕೆಸರು ಹಾರಿಸ್ಕೊಂಡು ಹೋದ್ರು ಅನುಭವಿಸ್ಬೇಕು. ಅಂತ ಪರಿಸ್ಥಿತಿ ಇದೆ ಈ ರೋಡ್ ನಲ್ಲಿ. ಅವ್ರಗಳನ್ನೇ ಮಾತಾಡಿಸ್ತೀನಿ ನಾನು. ಡೈಲಿ ಇದೇ ರೋಡಲ್ಲಿ ಓಡಾಡ್ತೀರಾ ಸರ್? ಹೌದು ಮೇಡಮ್, ಹೌದು. ಹೆಂಗೆ ಇಂಥ ಗುಂಡಿಲಿ? ಅಯ್ಯೋ, ಇದಕ್ಕಿಂತ ಜಾಸ್ತಿ ಗುಂಡಿ ಇದೆ. ಮಳೆ ಬಂದರೆ ಇರೋಕ್ಕೆ ಆಗಲ್ಲ. ನಾವು ಓಡಾಡಿದ್ರೆ ಅಲ್ಲ ಅಷ್ಟೇ. ಒಂದೇ ಸಲ ಬಸ್ ಏನಾನ ಬಂತು ಅಂದರೆ ನಾವು ಹೋಗ್ಬಿಡ್ತೀವಿ. ಬೆಂಗಳೂರು ಜನ ಹೆಂಗ್ ಅಡ್ಜಸ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇದು 2 ಫೀಟ್ ಇದೆ, 2 ಫೀಟ್ ಜಾಸ್ತಿ ಇದೆ ಗುಂಡಿ. ಇದೇ ಪರವಾಗಿಲ್ಲ ಮೇಡಮ್, ಇನ್ನೂ ದರಿದ್ರವಾದಂತ ರೋಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮನಸ್ಥಿತಿ ಹೇಗಾಗೋಗಿದೆ ನೋಡಿ ಬೆಂಗಳೂರಿಗರದ್ದು. ನೀವು ನೋಡಿ, ಇನ್ನ ಮುಂದೆ ಇದೆ, ತೋರಿಸಿ. ಅವ್ರು ತೋರಿಸಿ, ಇಲ್ಲಿರೋರು ಯಾರಿದ್ದಾರೆ ಅವರು ಒಂದ್ಸಲಿ ಬರಲಿ ಇಲ್ಲಿ, ಅವ್ರು ಬಂದಾಗ ಗೊತ್ತಾಗುತ್ತೆ. ಅವ್ರ ಮನೆ ರೋಡ್ಗಳೆಲ್ಲ ಚೆನ್ನಾಗಿರುತ್ತೆ. ಈ ಯಾರು ಸಂಬಂಧಪಟ್ಟ ಇಲಾಖೆಯಲ್ಲಿ ಇರ್ತಾರೋ ಅವ್ರು ಬಂದು ನೋಡಿ, BBMP ಅವರಾಗಲಿ ಯಾರೇ ಆಗಲಿ ಖುದ್ದಾಗಿ ಬೇಗ ಮಾಡಿದ್ರೆ ಜನರು ಪ್ರಾಣ ಉಳಿಯುತ್ತೆ. ಇಲ್ಲದೇ ಎಷ್ಟೋ ಪ್ರಾಣಗಳು ಹೋಗುತ್ತೆ. ಅದಕ್ಕೆ ಕಾರಣ ಅವರೇ ಆಗ್ತಾರೆ. ಮೇಡಮ್, ಮನೆಯಿಂದ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ಮೋರಿ ನೀರು ಹರ್ಕೊಬಂದು ಅದೇ ನೀರಲ್ಲಿ ತಿರ್ಗಾ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. 2 ಅವರ್ಸ್ಗೊಂದ್ಸಲ ಇದಾಗುತ್ತೆ. ಕಾಲೇಜ್ ಮಕ್ಕಳನ್ನ ಬಿಡಬೇಕು ಅಂತಂದ್ರೆ ಫುಲ್ ಒಂದ್ಸಲಿ ಸ್ಕಿಡ್ ಆಯ್ತು ಅಂದ್ರೆ ಮಕ್ಕಳು ಕಾಲೇಜ್ಗೆ ಅವತ್ತು ಲೀವು. ನೆಕ್ಸ್ಟ್ ಪ್ರಾಬ್ಲಮ್, ಓಟ್ ಟೈಮಲ್ಲಿ ಬರ್ತಾರೆ, ಓಟ್ ಹಾಕಿಸ್ಕೊಂತಾರೆ. ಏನು ಈ ಪ್ರಾಬ್ಲಮ್ ಆದರೆ ಯಾವ ಥರ ಮೇಡಮ್ ನಾವು ಫೇಸ್ ಮಾಡೋದು? ಕೋವಿಡ್ ಟೈಮಲ್ಲಿ ರೋಡ್ ಅಷ್ಟು ಕ್ಲೀನ್ ಆಗಿತ್ತು, ಅವಾಗ ಕೋವಿಡ್ ಭಯ ಇತ್ತು. ಈಗ ಈ ರೋಗ ಏನು ರೋಗ ಬರುತ್ತೆ ಅನ್ನೋ ಭಯ ಇದೆ. ಹೊರಗಡೆ ಬರೋಕ್ಕೆ ಇದೇ ಭಯ ಆಗಿದೆ ಮೇಡಮ್.
ಅವ್ರು ಹೇಳಿ ಸುಳ್ಳಲ್ಲ. ಒಂದು ರೋಡು ಬಿಟ್ರೆ ಫುಟ್ಪಾತ್, ಇದನ್ನ ಫುಟ್ಪಾತ್ ಅಂತ ಹೇಳಕ್ಕಾಗತ್ತೇನ್ರಿ? ನೋಡ್ರಿ ಯಾವ ರೀತಿಯಾಗಿದೆ. ಪಕ್ಕದಲ್ಲಿ ನಡ್ಕೊಂಡು ಹೋಗೋದಕ್ ಜಾಗ ಇಲ್ಲ, ಅಂತಂತ ಗುಂಡಿ. ಕಾಲಿಟ್ರೆ ನೋಡಿ, ಇದು ಸ್ವಲ್ಪ ಜೋರಾಗಿ ಗೊತ್ತಿದ್ರೆ ಕೆಸರು ಇನ್ನೂ ಕಾಲ್ ಕೆಳಗೆ ಹೋಗುತ್ತೆ, ಅಂತ ಪರಿಸ್ಥಿತಿ ಇದೆ ಇದು. ಇಲ್ಲಿ ನೋಡಿ, ಈಗ ನಾನು ಮೊನ್ನೆ ಹೋಗ್ತಾ ಇದ್ದೆ, ಇಲ್ಲಿ ತುಂಬ ಹಳ್ಳ ಇದೆ. ಇಲ್ಲಿ ಮುಂದೆ ಅಲ್ಲಿ ಒಂದು ಸ್ಯಾನಿಟರಿ ಓಪನ್ ಆಗಿಬಿಟ್ಟಿದೆ. ಎನಿ ಟೈಮ್ ಅದು ಹೋಗ್ತಾ ಇರ್ತದೆ ನೀರೆಲ್ಲ, ಅದರಿಂದ ಟಾರೆಲ್ಲ ಹಾಳಾಗ್ತಾ ಇದೆ. ತುಂಬ ಗುಂಡಿ ಬಿದ್ದಿದೆ. ಅಲ್ಲಿ ನಾನು ಕೆಳಗಡೆ ಬಿದ್ದು ಗಾಡಿನ ಗ್ಯಾರೇಜ್ ಬಿಟ್ಟಿದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಓಕೆನಾ? ಫುಲ್ ಫ್ರ್ಯಾಕ್ಚರ್ ಆಗಿದೆ ನನಗೆ. ಎಲ್ಲಿ ಸುಮಾರು ಜನ ಬೀಳ್ತಾ ಇರ್ತಾರೆ, ಪ್ರತಿದಿನ ಬೀಳ್ತಾ ಇರ್ತಾರೆ. ಇಲ್ಲಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಮುಂಚೆ ಹೋದ ಸರ್ಕಾರ ಎಲ್ಲ ಚೆನ್ನಾಗಿ ಮೇಲೆ ಮಾಡ್ತಾ ಇದ್ರಿ, ಏನು ಮಾಡ್ತಾ ಇಲ್ಲ ಅವರು ಕೆಲಸಗಳು. ಇದು ಬ್ಯಾರಿಕೇಡ್ ಹಾಕಿದ್ದು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಷ್ಟು ಜಾಗದಲ್ಲಿ ಇಷ್ಟೊಂದು ಗಾಡಿಗಳು ಹೆಂಗೆ ಹೋಗೋಕ್ಕಾಗುತ್ತೆ? ನೋಡಿದ್ರ, ಒಬ್ಬೊಬ್ರನ್ನ ಮಾತನಾಡಿಸ್ತಾ ಇದ್ದಾಗ ನಿಮ್ಗೆ ಒಂದೊಂದು ನರಕ ಓಪನ್ ಆಗ್ತಾ ಹೋಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಮಹಿಳೆಯರ್ವರೆಗೂ ಯಾರೂ ನೆಮ್ಮದಿ ಆಗಿಲ್ಲ. ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ, ಡ್ಯೂ ಟು ನಮ್ಮ ಸರ್ಕಾರದ ನಾಯಕರುಗಳಿಂದ. ಇಲ್ಲಿ ಇಷ್ಟು ಅಗಲ ಇದೆ ರೋಡು, ತುಂಬಾ ಅಗಲ ಇದೆ. ಬಟ್ ವಾಹನಗಳು ಮಾತ್ರ ಇಲ್ಲೇ ರಶ್ ಆಗಿ ಹೋಗ್ತಾ ಇದೆ. ಈ ಫುಟ್ಪಾತ್ ಮೇಲೆಲ್ಲ ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ವೆಹಿಕಲ್ ಕ್ರಾಸ್ ಮಾಡೋದಲ್ಲ, ನಾವು ಕ್ರಾಸ್ ಆಗೋದೇ ದೊಡ್ಡ ಚಾಲೆಂಜ್ ಇದು. ಈ ಅರ್ಧ ರಸ್ತೆ ಸೀಕ್ರೆಟ್ ಏನು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಅದು ತುಂಬಾ ವಿಚಿತ್ರವಾಗಿದೆ ನೋಡಿ. ಅರ್ಧ ರಸ್ತೆ ಕ್ರಾಸ್ ಆದ್ರೆ ನೀವು ಆರಾಮಾಗಿ ಓಡಾಡಬಹುದು, ಯಾವ ವೆಹಿಕಲ್ದು ಸಮಸ್ಯೆ ಇರಲ್ಲ. ಇದು ರೋಡು, ಬಟ್ ಸ್ಟಿಲ್ ನಾನು ಇಷ್ಟು ಆರಾಮಾಗಿ ಓಡಾಡ್ತಿದ್ದೀನಿ. ಕಾರಣ ಇಲ್ಲಿ ವೆಹಿಕಲ್ ಬರೋದೇ ಇಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ಬ್ಯಾರಿಕೇಡ್ಗಳನ್ನ ಹಿಂಗೂ ಯೂಸ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಬೆಂಗಳೂರಿನ ಪೊಲೀಸರು. ಜನ ಅಲ್ಲ ಇದು ಹಾಕಿರೋದು, ಜನರಲ್ಲ ಈ ಬ್ಯಾರಿಕೇಡ್ ಅನ್ನ ಹಾಕಿರೋದು, ಸ್ವತಃ ಪೊಲೀಸರೇ ಇಟ್ಟಿರುವಂತ ಬ್ಯಾರಿಕೇಡ್. ಅರ್ಧ ರೋಡ್ ಬ್ಯಾರಿಕೇಡ್ ಇಟ್ಟಿದ್ದಾರೆ. ಕಾರಣ ಮಹಾ ಗುಂಡಿ ಅಲ್ಲ, ಇದು ಬಾವಿ. ನೀರ್ ನಿಂತಿದೆ, ನನಗೆ ನಿಜಕ್ಕೂ ಗೊತ್ತಿಲ್ಲ ಇದು ಎಷ್ಟು ಆಳ ಇದೆ ಅಂತ. ಐ ಜಸ್ಟ್ ಡ್ರಾಪ್ ಮೈ ಲೆಗ್, ನೋಡೋಣ. ನೋಡಿದ್ರ, ಇಡೀ ಅರ್ಧ ಕಾಲ್ ಮುಳುಗುವಷ್ಟು ದೊಡ್ಡ ಗುಂಡಿ ಇದು. ಇಲ್ಲಿ ಯಾವ ವೆಹಿಕಲ್ ಬೀಳಬಾರ್ದು, ಜನರಿಗೇನ್ ಸಮಸ್ಯೆ ಆಗಬಾರ್ದು ಅಂತ ಇಂಥ ಬ್ಯಾರಿಕೇಡ್ ಹಾಕಿದ್ದಾರೆ. ಕಾರಣ ಎಲ್ಲಾ ವೆಹಿಕಲ್ಗಳು ಅರ್ಧ ರೋಡ್ ನಲ್ಲಿ ಸಾಕ್ತಾ ಇದಾವೆ. ಭಾರಿ ವೆಹಿಕಲ್ ಬರುತ್ತೆ. ಇರೋ 1 ಮೀಟರ್ ಜಾಗದಲ್ಲಿ ಬೈಕ್ಗಳು ನುಗ್ಗಿಸ್ಕೊಂಡು ಬರ್ತಾ ಇದಾರೆ. ಅವ್ರು ನನಗೆ ಹೇಳ್ತಾ ಇದಾರೆ, ಆಲ್ ದ ಬೆಸ್ಟ್, ಈ ಕೆಲಸ ಮಾಡ್ತಾ ಇದ್ದೀರಾ, ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ದೀರಾ, ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಇವ್ರಿಗೆ ಆಲ್ ದ ಬೆಸ್ಟ್ ಹೇಳಬೇಕು. ಇಂಥ ರೋಡ್ ನಲ್ಲಿ ಓಡಾಡುವಾಗ ಸೇಫ್ ಆಗಿ ಮನೆಗೆ ಹೋಗ್ಬೇಕಲ್ಲ ನೀವು. ಏನಿಲ್ಲ ಮೇಡಮ್, ಇದು ಇವತ್ತಿಂದಲ್ಲ, ತುಂಬ ದಿವಸದಿಂದ ಪ್ರಾಬ್ಲಮ್ ಇದೆ. ನಾನು ಈ ಗಾಡಿ ತೊಗೊಂಡು ಜಸ್ಟ್ 2 ಮಂತ್ಸ್ ಆಯ್ತು ಅಷ್ಟೇ. ಈ ರೋಡಲ್ಲಿ ಡೈಲಿ ಇದು ಡೆಲಿವರಿ ಏಜೆಂಟ್, ನಾನು ಡೆಲಿವರಿ ಕೆಲಸ ಮಾಡ್ತೀನಿ, ಡೈಲಿ ಓಡಾಡ್ತಿದ್ದೀನಿ. ಆಗಲೇ ತುಂಬ ಸತಿ ರಿಪೇರ್ ಮಾಡಿಸಿದ್ದೀನಿ. ನನ್ನ ಕಣ್ಮುಂದೆನೇ ಇಲ್ಲಿ ಒಂದು ಅಜ್ಜಿ ಕೆಳಗಡೆ ಬಿದ್ದೋದ್ರು. ಫುಲ್ಲು ಮಳೆ ಬಂದಾಗಂತೂ ಗುಂಡಿನೂ ಕಾಣಲ್ಲ, ಏನೂ ಕಾಣಲ್ಲ. ಗಾಡಿ ಫುಲ್ ಹಂಗೆ ಸಬ್ಮರ್ಜ್ ಆಗಿ ಹೋಗ್ಬಿಡುತ್ತೆ ಅರ್ಧಕ್ಕರ್ಧ. ತುಂಬ ಫುಲ್ ಇದೆ, ಇಲ್ಲ ಅಂತಾನೆ ಇಲ್ಲ, ಫುಲ್ ರೋಡ್ ಇದೆ. ಇವಾಗ ನರೇಂದ್ರ ಮೋದಿ ಬಂದವ್ರೆ ಅಂತ ಆ ರೋಡ್ ಮಾತ್ರ ಟಾರ್ ಹಾಕ್ಬಿಟ್ಟು ಇದು ಮಾಡಿಬಿಟ್ಟವ್ರೆ. ಇದಕ್ಕೆಲ್ಲ ಹಂಗಂದರೆ ಅವರು ಪ್ರತಿ ಸ್ಟ್ರೀಟ್ಗೂ ಬಂದು ವಿಸಿಟ್ ಹಾಕಬೇಕಾಗುತ್ತೆ. ನಮ್ಮ ರೋಡೆಲ್ಲ ಕ್ಲಿಯರ್ ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಅವಾಗವಾಗ ಅವ್ರು ಬರ್ತಾ ಇರಬೇಕು. ಗುಂಡಿಗಳಿಂದ ಫುಲ್ಲು ರೋದನೆ ಆಗ್ಬಿಟ್ಟೈತೆ. ಗಾಡಿಗಳು ಒಂದು ಶಾಕಪ್ ಗೇರ್ ಇರಲ್ಲ, ಆಟೋದವ್ರಿಗೂ ತೊಂದರೆ, ಕ್ಯಾಬ್ವ್ರಿಗೂ ತೊಂದರೆ. ಆಯ್ತಾ, ಈ ರಾಜ್ಯ ಸರ್ಕಾರ ಅವ್ರಿಗೆ ಫ್ರೀ ಕೊಡೋಕೆ ಹೇಳಿ ಎಲ್ಲ ಹೆಣ್ಮಕ್ಳಿಗೆ, ಅದೊಂದು ಬಿಟ್ಟರೆ ಇನ್ನೇನು ಅವಕಾಶ ಯಾರಿಗೇನು ಯೂಸ್ ಆಗಿಲ್ಲ. ರೋಡ್ಗಳಲ್ಲಿ ದಿನ ಸಾಯ್ತಾ ಇದ್ದಾರೆ ಜನ. ಮಳೆ ಬಂದರೆ ಎಷ್ಟು ಜನ ಗುಂಡಿಲಿ 2 ವೀಲರ್ ಇಳಿಸಿ ಸತ್ತೋಗ್ತಾರೋ ಗೊತ್ತಿಲ್ಲ. ಅವ್ರಿಗೆ ಯಾರನ್ನ ಸಾಯ್ಲಿ, ಅವ್ರ ಸರ್ಕಾರ ಇದು ಉದ್ಧಾರ ಆಗ್ಬೇಕು ಅಷ್ಟೇ ಇವತ್ತಿನ ಕಾಲದಲ್ಲಿ. ಅಯ್ಯೋ, ಗಾಡಿಗಳು ದಿನ ರಿಪೇರಿ, ದುಡ್ದಂಗೆಲ್ಲ ಖರ್ಚಿಕ್ಬೇಕು, ಹಂಗಾಗೈತೆ. ನಾವೇ ವಿಡಿಯೋ ಮಾಡೋಣ ಅಂದ್ಕೊಂಡು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ವಿಡಿಯೋ ಮಾಡಾಕೋರು ಏನು ಪ್ರಯೋಜನ ಇಲ್ಲ. ನಿಮ್ಮಂಥ ನ್ಯೂಸ್ ಚಾನಲ್ ಅವರು ಅವ್ರಿಗೆ ತೋರಿಸಿ ಮಕ್ಕಳು ಕುಗಿಬೇಕು, ಅವಾಗ ಬಂದು ರಸ್ತೆ ಕೈ ಇಕ್ಬೇಕು ಅವರು. ಇದೇ ಆಗಿರೋದು ನೋಡಿ. ಬಸ್ ಡ್ರೈವರ್ಗಳ ಅಧ್ವಾನ ಹೇಗಿದೆ ಅಂತ ಕೇಳ್ತೀನಿ ನಾನು. ಡೈಲಿ ಓಡಾಡೋದ ಸರಿ ರೋಡು? ಅಯ್ಯೋ, ದಿನ ಇದೇ ಗೋಳೆ, ಡೈಲಿ ಓಡಾಡ್ತೀವಿ, ಡೈಲಿ ಇದೆ ಬಾಳೆ. ಅಯ್ಯೋ, ಅರ್ಧ ಮಾರ್ಕೆಟ್ಗೆ ಹೋಗಕ್ಕೆ 25 ನಿಮಿಷ ಕೊಟ್ಟವ್ರೆ, 1 ಅವರ್ ತಗೊಂತದೆ. ಸಿಕ್ಕಾಪಟ್ಟೆ ರೋಡೇ ಜಾಮು. ಏನು ಮಾಡೋಣ? ಈ ಗುಂಡಿಲಿ ಕಾರ್ನವ್ರು ಹೋಗಲ್ಲ, ನಮಗೆ ಜಾಗ ಬಿಡಲ್ಲ, ಇನ್ನೇನು ಮಾಡೋಣ? ಎಕ್ಸಾಕ್ಟ್ ನಾನು ನಿಂತಿದ್ದೀನಲ್ಲ, ಇಲ್ಲಿಂದ 15 ಮೀಟರ್ ಹಿಂದೆ ಅವಾಗ್ಲೇ ನಾನು ತೋರಿಸಿದ್ನಲ್ಲ ಬ್ಯಾರಿಕೇಡ್ ಅಧ್ವಾನ ಯಾವ ರೀತಿ ಆಗಿದೆ ಅಂತ. ಅಲ್ಲಿ ಎಲ್ಲಾ ವೆಹಿಕಲ್ಗಳು ಲೆಫ್ಟ್ ಬರುತ್ತೆ, ರೈಟ್ ಹೋಗಕ್ ಆಗಲ್ಲ ಅಂತ. ಲೆಫ್ಟ್ ಅಲ್ಲಿ ನೀವು ಬಂದ್ರೆ ಸೇಫ್ ಆಗಿದ್ದೀರಾ? ಇಲ್ಲಿ ಒಂದು ಗುಂಡಿ ಇದೆ, ಅದಾದ ನಂತರ ಇನ್ನೊಂದು ಡೇಂಜರ್ ತೋರಿಸ್ತೀನಿ ನೋಡಿ ನಾನು. ಇಲ್ಲಿ ಸ್ಲಾಬ್ ಹಾಕಿರುವಂತ ಫುಟ್ಪಾತ್ ಸ್ಲಾಬ್ ಹಾಕಿರುವಂತ ರಾಡ್ಗಳಿಗೆ ಎದ್ದು ಹೋಗಿದೆ.
ಇದ್ರ ಮೇಲೆ ವೆಹಿಕಲ್ಗಳು ಓಡಾಡುತ್ತೆ. ಲೆಫ್ಟ್ ಅಲ್ಲಿ ಬಂದ್ರೆ ಎಷ್ಟು ಸೇಫ್ ಅಂತ ನೀವೇ ಯೋಚನೆ ಮಾಡಿ. ಎಲ್ಲಾದ್ರೂ ಬಿದ್ರು ಬೇಡ, ಹೆಣ್ಮಕ್ಳು ಟೂ ವೀಲರ್ ಕಾಲನ್ನ ಕೆಳಗಿಟ್ರು ಏನಾಗ್ಬೇಕು? 4 ಇಂಜೆಕ್ಷನ್ ಹಾಕಿಸ್ಕೋಬೇಕು ಈ ರೋಡಲ್ಲಿ ಓಡಾಡ್ಬೇಕು ಅಂತ ಹೇಳಿದ್ರೆ. ಇದೇ ರೀತಿ ಒಂದೆರಡಲ್ಲ, ಹಿಂದಕ್ಕೂ ಕೂಡ ಇದೆ. ಇದೇ ರೀತಿಯಾಗಿ ರಾಡ್ಗಳು ಎದ್ದು ಹೋಗಿದೆ. ಲೆಫ್ಟ್ ಅಲ್ಲಿ ಬರೋರು ಎಷ್ಟು ಡೇಂಜರ್ ನೋಡಿ. ಅಲ್ಲೊಂದು ಗುಂಡಿ ಬ್ಯಾರಿಕೇಡ್ ಹಾಕಿದ್ದಾರೆ ಬೀಳಬಾರ್ದು ಅಂತ. ಅಲ್ಲಿಂದ ಎಲ್ಲ ವೆಹಿಕಲ್ ಅರ್ಧ ರೋಡಲ್ಲಿ ಓಡಾಡುತ್ತೆ. ಹಾಫ್ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ರೋಡ್ ಬಿಟ್ಟು ಫುಟ್ಪಾತ್ ಮೇಲೆ ಬರ್ತಾ ಇದಾವೆ ವೆಹಿಕಲ್ಗಳು. ಕಾರಣ ರೋಡ್ ಸರಿಯಾಗಿಲ್ಲ. ಇಲ್ಲಿ ಈ ರೀತಿಯಾಗಿದೆ, ಅರ್ಧ ರೋಡು ಅರ್ಧ ಫುಟ್ಪಾತ್ಗೆ ರಾಡ್ಗಳು ಎದ್ದು ಹೋಗಿದೆ. ಹಿಂಗ್ ನಡೆದಾಡಬೇಕು. ಈ ರೋಡ್ ನಲ್ಲಿ ಹೋಗ್ತಾ ಇರುವಂತ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಕೇಳೋಣ ಬನ್ನಿ. ಈ ರೋಡನ್ನ ಓಡಾಡ್ತೀವಿ ಅಂದ್ರೆ ನಮ್ಮ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ. ಇದು ಬಂದು ಬೆಳಗ್ಗೆ ರೋಡಿಗೆ ಬಂದ್ರೆ ಮನೆಗೆ ಹೋಗ್ತೀವಿ, ಗ್ಯಾರಂಟಿನೇ ಇಲ್ಲ. ಇದು ಈ ಸರ್ಕಾರದ ಇದೆ, ಇದು ಏನು ಫ್ರೀ ಬಗ್ಗೆ ಅಂತೆಲ್ಲ ಇದೆ. ಇದಕ್ಕಿಂತ ತುಂಬಾ ದೊಡ್ಡ ಗುಂಡಿಗಳಿದೆ ರೋಡಲ್ಲಿ. ಮಳೆ ಬರ್ತು ಅಂದ್ರೆ ಹಂಗೆ ಬಿದ್ದು ಹೋಗ್ತಾರೆ ರೋಡಲ್ಲಿ ಎಷ್ಟೋ ಜನ. ನಾವು ಬಿದ್ದುಬಿಟ್ಟಿದ್ದೀವಿ ಮೊನ್ನೆ ರೋಡಲ್ಲಿ ಮಳೆ ಬಂದಾಗ. ಇದಕ್ಕೆ ಏನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸರ್ಕಾರಕ್ಕೆ. ದಿನ ಬೆಳಗ್ಗೆ ಇದೇ ಭಯ ನಮಗೆ, ಗಾಡಿ ಎಲ್ಲಿ ಬೀಳ್ತೀವ ಏನು ಅಂತ ಅದೇ ಭಯ ಆಗ್ಬಿಟ್ಟಿದೆ. ಸತ್ತದ 5 ಲಕ್ಷ ಕೊಡ್ತಾರೆ, ಅದೇ ಎಷ್ಟು ಲಕ್ಷ ಆಗುತ್ತೆ? 5 ಲಕ್ಷ ಖರ್ಚಾಗುತ್ತೆ ಇದಕ್ಕೆ. ಸುಮ್ಮನೆ ಮನೆ ಪರಿಹಾರ ಕೊಡೋ ಬದಲು ಇಲ್ಲಿ ಹಾಕ್ಲಿ ಬಿಡಿ ದುಡ್ಡು. ಮಳೆ ಬಂದ್ರೆ ಅಂತೂ ಸತ್ವಿ ನಾವು ಈ ರೋಡಲ್ಲಿ ಬಂದ್ರೆ ಹೋಯ್ತು. ನಮ್ಮ ಕೈ ಕಾಲು ಹೋಗೋದೆ, ನಾವು ಹೊಂಟೋಗ್ಬಿಡ್ತೀವಿ. ಗೌರ್ಮೆಂಟಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿ. ಅರ್ಧ ತಿಂದು ಅರ್ಧ ಕೈ ತೊಳೆದ್ರೆ ಏನು ಉಪಯೋಗ ನಿಮಗೆ? ನಮ್ಮನೇಲಿ ನಾನು ಒಬ್ಳೆ ಮಗಳಾಯ್ತಾ, ಅಪ್ಪ ಅಮ್ಮಗೆ ಅವ್ರಿಗೆ ಜೀವ ಕೈಲಿ ಹಿಂಗಿರುತ್ತೆ. ನಮ್ಮಲ್ಲಿ ಅವರೆಲ್ಲ ಹೇಗೆ ಅಂದ್ರೆ ನಮ್ಗೆ ಒಬ್ಳು ಮಗಳು ಸಾಕಂತ ಇರ್ತಾರೆ. ನಂತರ 1000 ಜನ ಮನೇಲಿ ಒಬ್ಬೊಬ್ಬರೇ ಮಕ್ಳು ಇರ್ತಾರೆ, ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ. ಟ್ಯಾಕ್ಸ್ ತಗೊಂತೀರಾ, ಎಲ್ಲ ತಗೊಂತೀರಾ, ಎಲ್ಲರೂ ಪೇ ಮಾಡ್ತೀವಿ ಟ್ಯಾಕ್ಸು. ದುಡ್ಡು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ರೋಡ್ ಮಾತ್ರ ಹೀಗೆ ಇದೆ. ಯಾರು ಕೇಳ್ತಾರೋ ಕೇಳೋಲ್ಲ ಗೊತ್ತಿಲ್ಲ ಮೇಡಮ್. ನಮ್ಮ ರೋಡ್ ಹಾಕ್ಕೊಟ್ರೆ ಸಾಕು ಮೇಡಮ್. ಈ ರೋಡ್ಗಳು ತುಂಬ ಹದಗೆಟ್ಟೋಗಿದೆ. ಈ ಫ್ರೀ ಕೊಡೋದ್ರಿಂದ ನೋಡಿ ಎಲ್ಲ ಥರ ಗುಂಡಿಗಳಿದಾವೆ ಇಲ್ಲಿ. ಏನಕ್ಕೆ ಬೇಕು ಸರ್ ನಮಗೆ ಫ್ರೀ? ಒಳ್ಳೆ ರೋಡ್ ಕೊಡಿ. ಇಲ್ಲಿ ಆಕ್ಸಿಡೆಂಟ್ ಆಗಿ ಡೈಲಿ ಒಂದಿಬ್ರು ಸಾಯ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇಲ್ಲಿ ಒಂದ್ಸತಿ ಬಂದು ಒಂದ್ಸತಿ ವಿಸಿಟ್ ಮಾಡಿ ಸರ್. DK ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಬೇಡ, ಬೆಂಗಳೂರಲ್ಲಿರೋ ಗುಂಡಿಗಳನ್ನ ಫಸ್ಟು ಮುಚ್ಚಿ ಅದಾದ್ಮೇಲೆ ಗ್ರೇಟರ್ ಬೆಂಗಳೂರು ಮಾಡಿ ಸರ್. ರಸ್ತೆ ಗುಂಡಿಗಳಿಗೆ ಪ್ಯಾಚ್ ವರ್ಕ್ ಮಾಡಿ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿದ್ರೆ ಇಲ್ಲಿ ಮ್ಯಾನ್ ಹೋಲ್ ಅನ್ನ ಮುಚ್ಚಿದ್ದಾರೆ. ಅದು ಕೂಡ ಸಿಮೆಂಟ್ ಸುರಿದು ಫುಲ್ ಡೌನ್ ಇರೋದು. ಮೇಲ್ಗಡೆಯಿಂದ ಮಳೆ ಬಂದು ನೀರ್ ಸುರಿಯೋಕೆ ಆರಂಭ ಮಾಡಿದ್ರೆ ಮ್ಯಾನ್ ಹೋಲ್ ಓಪನ್ ಆಗುತ್ತೆ. 1 ವಾರದ ಮುಂಚೆ ಈ ಮ್ಯಾನ್ ಹೋಲ್ ಓಪನ್ ಆಗಿ ಗಬ್ಬು ವಾಸನೆ ಬರ್ತಾ ಇತ್ತು. ಈ ಭಾಗದ ಜನ ಹೇಳ್ತಾ ಇದ್ರು ನರಕ ನೋಡ್ತೀವಿ ನಾವು ಮ್ಯಾನ್ ಹೋಲ್ ಓಪನ್ ಆದಾಗ ಅಂತ. ಈಗ ಮತ್ತೆ ಮುಚ್ಚಿದ್ದಾರೆ, ಸಿಮೆಂಟ್ ಅನ್ನ ಸುರಿದು ಮುಚ್ಚಿದ್ದಾರೆ. ಭಾರಿ ಗಾತ್ರದ ವಾಹನಗಳು ಬಂದ್ರೆ ಮತ್ತೆ ಮ್ಯಾನ್ ಹೋಲ್ ಓಪನ್ ಆಗುತ್ತೆ. ಇದೇ ರೀತಿಯಾದಂತಹ ಸಮಸ್ಯೆ ಈ ಭಾಗದಲ್ಲಿದೆ. ಇಲ್ಲೇ ಮುಂದೆ ಒಂದು 100 ಮೀಟರ್ ದೂರದಲ್ಲಿ ಒಂದು ಕಾಲೇಜ್ ಇದೆ. ಕಾಲೇಜ್ನ ಮುಂದಿನ ರೋಡ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಬನ್ನಿ. ನಿಜಕ್ಕೂ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಬೆನ್ನೋ ಶುರುವಾಗಿತ್ತು ನನಗೆ ಈ ಬೆಂಗಳೂರು ರೋಡ್ ಅಲ್ಲಿ. ಹೀಗೆ ನಡ್ಕೊಂಡು ಬರ್ತಾ ತೋರಿಸ್ತೀನಿ ಅಂತ ನೋಡಿದ್ರೆ ಏನ್ ತೋರ್ಸೋಣ, ಫುಲ್ ಕಸದ ರಾಶಿ. ಗುಂಡಿಗಳ ಮಧ್ಯೆ ಸಾಲಾಗಿ ಕಸ ಸುರಿದು ಹೋಗಿದ್ದಾರೆ. ಮನೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ರೂಮ್ಗಳು ವ್ಯವಸ್ಥಿತವಾಗಿರುತ್ತೆ. ಬಟ್ ಬೆಂಗಳೂರಿನಲ್ಲಿ ಹೇಗಂತ ಹೇಳಿದ್ರೆ ಎಲ್ಲವೂ ರೋಡ್ ನಲ್ಲೇ ಆಗುತ್ತೆ. ಕಸದಿಂದ ಹಿಡಿದು ಗುಂಡಿಗಳಿಂದ ಹಿಡಿದು ಟ್ರಾಫಿಕ್ ಸಮಸ್ಯೆವರೆಗೂ ನೋಡಿ. ಗುಂಡಿ ಅಂತ ಹೇಳಿದಾಗೆಲ್ಲ ನಮಗೆ ಗುಂಡಿ ಕಾಣೋದಕ್ಕೆ ಸಿಗುತ್ತೆ. ಇಲ್ಲೇ ಇದೆ 2 ಅಡಿ ಗುಂಡಿ. ಎಲ್ಲಾ ವಾಹನಗಳು ಓಡಾಡುವಂತ ಪ್ಲೇಸ್ ಇದು. ಅರ್ಧ ರಸ್ತೆ ಯೂಸ್ ಆಗಲ್ಲ ಬೆಂಗಳೂರಿನಲ್ಲಿ, ಇನ್ನು ಅರ್ಧ ರಸ್ತೆ ಅಷ್ಟೇ. ಯಾಕೆಂದ್ರೆ ಅರ್ಧ ರಸ್ತೆವರೆಗೂ ಕೂಡ ಗುಂಡಿ ಇರುತ್ತೆ. ಈ ಸಮಸ್ಯೆ ಬಗೆಹರಿಯೋವರೆಗೂ ಕೂಡ TV9 ಏನ್ ರೋಡ್ ಗುರು ಅಭಿಯಾನ ಮುಂದುವರಿಯುತ್ತೆ. ನಾಳಿನ ದಿನ ಮತ್ತೊಂದು ಬೆಂಗಳೂರಿನ ನರಕ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೋಡಿದ್ರಲ್ಲ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಪ್ರಯಾಣಿಕರು ಮತ್ತು ಸ್ಥಳೀಯರು ಹಾಕಬೇಕಾದಂತಹ ಸ್ಥಿತಿ. ಇನ್ನು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇರುವಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅನ್ನೋ ಸಜೆಷನ್ ಅನ್ನ ಜನರು ಕೊಡ್ತಾ ಇದ್ದಾರೆ. ನಾಳಿನ ಅಭಿಯಾನದಲ್ಲಿ ಮತ್ತೊಂದು ರೋಡ್ ಅನ್ನ ಕವರ್ ಮಾಡ್ತೀವಿ. ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ.